ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯಕ್ಕಾಗಿ ಹಲವರು ವಿವಿಧ ಪೂರಕ ಆಹಾರಗಳು ಮತ್ತು ಮಾತ್ರೆಗಳತ್ತ ಮುಖ ಮಾಡುತ್ತಾರೆ. ಆದರೆ ನಮ್ಮ ಅಜ್ಜಿಯರ ಕಾಲದಿಂದಲೂ ಮನೆಮದ್ದಾಗಿ ಬಳಕೆಯಲ್ಲಿರುವ ಒಂದು ಲೋಟ ಬಿಸಿ ಹಾಲಿನ ಹಿಂದೆ ಸಾಕಷ್ಟು ವಿಜ್ಞಾನ ಅಡಗಿದೆ. ಹಾಲಿನಲ್ಲಿರುವ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲವು ಮೆದುಳಿನಲ್ಲಿ ಸೆರೋಟೋನಿನ್ ಮತ್ತು ಮೆಲಟೋನಿನ್ ಉತ್ಪಾದನೆಗೆ ನೆರವಾಗಿ ಉತ್ತಮ ನಿದ್ರೆಗೆ ಸಹಕಾರಿಯಾಗಿದೆ. ನೆಗಡಿ, ಕೆಮ್ಮು ಕಾಣಿಸಿಕೊಂಡಾಗ ಕುಡಿಯುವ ಅರಿಶಿನ ಹಾಲಿನಲ್ಲಿರುವ ಕರ್ಕ್ಯುಮಿನ್ ಉರಿಯೂತ ನಿವಾರಕ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣಗಳನ್ನು ಹೊಂದಿದೆ. ಗಂಟಲು ನೋವಿಗೆ ಜೇನುತುಪ್ಪ ಬೆರೆಸಿದ ಬಿಸಿ ಹಾಲು ಆರಾಮ ನೀಡುತ್ತದೆ. ಹಾಲು ಕುಡಿದ್ರೆ ಕಫ ಹೆಚ್ಚಾಗುತ್ತದೆ ಎಂಬ ನಂಬಿಕೆಗೆ ಸ್ಪಷ್ಟ ವೈಜ್ಞಾನಿಕ ಆಧಾರವಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಜೊತೆಗೆ ಹಾಲಿನಲ್ಲಿರುವ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ವಿವಿಧ ಪೋಷಕಾಂಶಗಳು ದೇಹಕ್ಕೆ ಶಕ್ತಿ ಹಾಗೂ ಪೌಷ್ಟಿಕತೆ ಒದಗಿಸುತ್ತವೆ. ಆದ್ರಿಂದ ಕೆಮಿಕಲ್ ಯುಕ್ತ ಪಾನೀಯಗಳನ್ನು ಬಿಟ್ಟು ನೈಸರ್ಗಿಕವಾದ ಹಾಲನ್ನ ನಿಮ್ಮ ಜೀವನ ಶೈಲಿಯ ಭಾಗವಾಗಿಸಿಕೊಳ್ಳಿ. ನೆನಪಿಡಿ, ಅಜ್ಜಿಯ ಆರೈಕೆ ಮತ್ತು ಹಾಲಿನ ಪೋಷಣೆಗಿಂತ ಮಿಗಿಲಾದ ವೆಲ್ನೆಸ್ ಮದ್ದು ಬೇರೊಂದಿಲ್ಲ.